स्वागत है आपका बी न्यूज़ नेशन में। मैं हूं आबिद हुसैन शेख। अग्निपथ के विरोध में यूथ कांग्रेस का प्रदर्शन। केंद्र की सेना में भर्ती की अग्निपथ योजना पर विरोध करके बेंगलुरु शहर कांग्रेस भवन से होते हुए राजभवन तक कुल 5000 से अधिक कांग्रेसियों ने विरोध प्रदर्शन किया, जिसमें यूथ कांग्रेस अध्यक्ष एमडी नालपाड़ और बी श्रीनिवास के साथ पुलिस की झड़प होने से एमडी नालपाड़ और बी श्रीनिवास को पुलिस गिरफ्तार करके ले गई। काफ़ी देर तक रास्ते पर हंगामा देखने को मिला पुलिस और प्रदर्शनकारियों के बीच। ಒಬ್ಬ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಆ ಬ್ಯಾರಿಕೇಡ್ ಅನ್ನ ಬೀಳಿಸಿ ಇವತ್ತು ನಾವು ಮುಂದೆ ಹೋಗ್ಲೇಬೇಕು, ರಾಜಭವನ ತನಕ ಹೋಗ್ಲೇಬೇಕು, ಆರ್ಮಿಯಲ್ಲಿ ಇರಬೇಕು, ಒಬ್ಬ ಈ ದೇಶದ ಗಡಿಯನ್ನ ಕಾಯಬೇಕು ಅಂತ. ಅವನು ವರ್ಷಗಟ್ಲೆ ಚಿಕ್ಕ ವಯಸ್ಸಿಂದ ಒಬ್ಬ ಸೈನಿಕ ಆಗ್ಬೇಕು ಅಂತ ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡಿ ಓಡಿ ಫಿಟ್ನೆಸ್ ಬಿಲ್ಡ್ ಮಾಡಿಕೊಂಡು ಸೇನೆಗೆ ಸೇರ್ಬೇಕು ಅಂದ್ರೆ ನೀವು ಬಂದು ನಮ್ಮ ರೋಡ್ಗಳನ್ನ ಮಾರಿದ್ರಿ, ನಮ್ಮ ಏರ್ಪೋರ್ಟ್ ಮಾರಿದ್ರಿ, ನಮ್ಮ ಇದು ಮಾರಿದ್ರಿ. ಇವಾಗ ಆರ್ಮಿನ್ ಕೂಡ ಮಾರಕ್ ಬಂದಿದ್ದೀರಾ? ಕಾಂಟ್ರಾಕ್ಟ್ ತಗೊಂಡ್ಬರ್ತೀರಾ? ಇದು ನಮ್ಮ ಭಾರತದ ಸೇನೆ. ಈ ಸೇನೆಯಲ್ಲಿ ಒಬ್ಬೊಬ್ರು ಕೂಡ ಕೆಲಸ ಮಾಡಕ್ಕೆ ವರ್ಷಾನ್ಗಟ್ಲೆ ಆಸೆಯನ್ನ ಇಟ್ಟು 15-17 ವರ್ಷ ಈ ದೇಶಕ್ಕೋಸ್ಕರ ಸೇವೆಯನ್ನ ಸಲ್ಲಿಸಕ್ ಬರ್ತಾರೆ. ಆದ್ರೆ ನೀವು ಬರೀ ಅವರ ಕನಸನ್ನ ಹೊಡೆದು, ಅವರ ನ್ಯಾಯವನ್ನು ಹೊಡೆದು ಬರೀ 4 ವರ್ಷಕ್ಕೆ ಯಾವುದೇ ಪೆನ್ಷನ್ ಇಲ್ಲ, ಯಾವುದೇ ಸ್ಕೀಮ್ಗಳಿಲ್ಲ, ಯಾವುದೂ ಇಲ್ಲದೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕರೀತೀರಾ? ಯಾಕೆ ಬರಬೇಕು? 4 ವರ್ಷಕ್ಕೆ 3ನೇ ವರ್ಷದಲ್ಲಿ ಅವನ್ ಗಡಿಯಲ್ಲಿ ನಿಂತಿರುವಾಗ ಅವನ ಯೋಚನೆ ಏನು ಹೋಗುತ್ತೆ? ಅವನ ಯೋಚನೆ ಹೋಗುತ್ತೆ, ಬರೋ ವರ್ಷ ನಾನು ಇಲ್ಲಿಂದ ಆಚೆ ಹೋದ್ಮೇಲೆ ಊಟ ಹೆಂಗ್ ಮಾಡೋದು, ನನ್ಗೆ ಊಟ ಯಾರು ಕೊಡ್ತಾರೆ, ನನ್ ಕೆಲಸ ಯಾರು ಕೊಡ್ತಾರೆ, ಅವ್ನು ಎಲ್ಲಿಂದ ನಮ್ಮ ಕೆಲಸ ಮಾಡಕ್ಕಾಗುತ್ತೆ, ಎಲ್ಲಿಂದ ಈ ದೇಶವನ್ನ ಕಾಯಕ್ಕಾಗುತ್ತೆ? ಬರೀ 4 ವರ್ಷದಲ್ಲಿ 17 ವರ್ಷದಿಂದ ಹೋದ್ರೆ ಸೆಕೆಂಡ್ PUC ಕೂಡ ಮುಗ್ಸಕ್ಕಾಗಲ್ಲ ಅವನಿಗೆ. ಆಚೆ ಬರುವಾಗ ಒಂದು ಡಿಗ್ರಿ ಕೂಡ ಇರಲ್ಲ. IIM MMM ಅಲ್ಲಿ ಓದಿರೋರಿಗೆ ಇವತ್ತು ಕೆಲಸ ಇಲ್ಲ. 14 ಕೋಟಿ ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಕೋವಿಡ್ ಅಲ್ಲಿ ಮಾತ್ರ 2 ಕೋಟಿ ಜನ ಕೆಲಸ ಕಳ್ಕೊಂಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಸಮಯದಲ್ಲಿ ನೀವು ಅಗ್ನಿಪಥ ತರ್ತೀರಾ? ರೀ ಮೋದಿ ಸರ್ಕಾರದವರೇ, ಇದನ್ನ ಕೇಳಿ. ಯೂತ್ ಕಾಂಗ್ರೆಸ್, ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೆ, ರಾಹುಲ್ ಗಾಂಧಿ ಅವರು ಡೆಲ್ಲಿಯಲ್ಲಿ ಹೇಳಿದ್ರು, ನೀವು ವಾಪಸ್ ತಗೊಳ್ತೀರಾ? ಅಗ್ನಿಪಥದ ಸ್ಕೀಮ್ ಅನ್ನ ವಾಪಸ್ ತಗೊಳ್ತೀರಾ? ತಗೊಳ್ಳೋ ತನಕ ನಾವು ಹೋರಾಟ ಮಾಡ್ತೀವಿ. ಯೂತ್ ಕಾಂಗ್ರೆಸ್ ಹೋರಾಟ ಮಾಡುತ್ತೆ. ಅಗ್ನಿಪಥ ಸ್ಕೀಮ್ ವಾಪಸ್ ಪಡೆಯೋ ತನಕ ಎಲ್ಲ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ನಾವು ಹೋರಾಟ ಮಾಡ್ತೀವಿ. ಇವಾಗ ನಾನು ಹೆಚ್ಚು ಮಾತಾಡಕ್ಕೆ ಅವಕಾಶಗಳು ಸಿಗುತ್ತೆ. ಇವತ್ತು ರಾಜಭವನ್ ಮುತ್ತಿಗೆ ಹಾಕೋ ಕಾರ್ಯಕ್ರಮ. ನಾನು ಎಲ್ಲ ಯುವಕ ಮಿತ್ರರೇ, 1000 ಜನ ಪೊಲೀಸ್ ಇರ್ಲಿ, 100 ಜನ ಪೊಲೀಸ್ ಇರ್ಲಿ, ಲಾಠಿ ಹೊಡಿಲಿ, ನೀರು ಹೊಡಿಲಿ, ಕ್ಯಾಂಡಲ್ ಹೊಡಿಲಿ, ನಮ್ಮನ್ನ ನಿಲ್ಸಕ್ಕಾಗಲ್ಲ. ಇದು ಯೂತ್ ಕಾಂಗ್ರೆಸ್ ನ ಹೋರಾಟ. ಒಬ್ಬೊಬ್ಬ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಆ ಬ್ಯಾರಿಕೇಡ್ ಅನ್ನ ಬೀಳಿಸಿ ಇವತ್ತು ನಾವು ಮುಂದೆ ಹೋಗ್ಲೇಬೇಕು, ರಾಜಭವನ ತನಕ ಹೋಗ್ಲೇಬೇಕು, ನಮ್ಮ ಹೋರಾಟವನ್ನು ಮುಂದೆ ಇಡಬೇಕು. और खबरों के लिए देखते रहिए बी न्यूज़ नेशन।